ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಆರ್ ಸಿ ಬಿ ಇನ್ನೂ ಕೂಡ ಕಮ್ಬ್ಯಾಕ್ ಮಾಡಿದರೆ ಚಾನ್ಸ್ ಇದೆನಾ ಕ್ವಾಲಿಫೈ ಆಗೋಕ್ಕೆ? ಹಾಗೆ ಇನ್ನು ಬರೋ 2 ಮ್ಯಾಚ್ ಗೆದ್ದರೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತಾ ಅಂತ ಆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಆರ್ ಸಿ ಬಿ ಟೀಮ್ ನೋಡೋದಾದರೆ ಪೂರ್ತಿ ಕ್ಲೋಸಲ್ಲಿ ಬಂದು ಮ್ಯಾಚ್ ಸೋತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೊದಲಿಗೆ ನೋಡೋದಾದರೆ ಫಸ್ಟ್ ಮ್ಯಾಚ್ ಗುಜರಾತ್ ಜೈಂಟ್ಸ್ ಆಡಿದ್ದು. ಅವಾಗ 20 ಓವರ್ಗೆ ಅವರು 201 ರನ್ ತೆಗೆದ್ರೆ 18.3 ಓವರಲ್ಲಿ ನಮ್ಮ ಆರ್ ಸಿ ಬಿ ಚೇಸ್ ಮಾಡಿತ್ತು. ಬಟ್ ಸೆಕೆಂಡು ಡೆಲ್ಲಿ ವಿರುದ್ಧನೂ ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಮುಂಬೈ ಜೊತೆ ಲಾಸ್ಟ್ ಮೂಮೆಂಟಲ್ಲಿ ಬಂದು ನೋಡಿ, ಲಾಸ್ಟ್ ಇನ್ನು ಒಂದೇ ಒಂದು ಬಾಲ್ ಉಳಿದಿದೆ. ಲಾಸ್ಟ್ ಇನ್ನು ಎರಡು ಬಾಲು 2 ರನ್ ಏನೋ ಬೇಕಿರುತ್ತೆ. ಆ ಟೈಮಲ್ಲಿ ಒಂದು ಬೌಂಡ್ರಿ ಹೊಡಿಯೋದ್ರ ಮೂಲಕ ಮುಂಬೈ ಟೀಮ್ ಗೆಲ್ಲುತ್ತೆ. ನೆಕ್ಸ್ಟ್ ನಮ್ಮ ಆರ್ ಸಿ ಬಿಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಫುಲ್ ಕ್ಲೋಸಲ್ಲಿ ಸೋಲೋದಂದರೆ. ನೆಕ್ಸ್ಟು ಆರ್ ಸಿ ಬಿ ಯು ಪಿ ಆಗಿರುತ್ತೆ ಮ್ಯಾಚು. ಆರ್ ಸಿ ಬಿ ಯು ಪಿ ಇರುವಾಗ ಮ್ಯಾಚ್ ಆಲ್ರೆಡಿ ನಮ್ಮ ಆರ್ ಸಿ ಬಿ ಕಡೆ ಒನ್ ಸೈಡ್ ಆಗಿದೆ ಅಂತಲೇ ತಿಳ್ಕೊಂಡಿರ್ತಾರೆ. ಎಷ್ಟೋ ಜನ ಮ್ಯಾಚ್ ನೋಡೋದು ಬಿಟ್ಟು ಕೂಡ ಎದ್ದು ಇರ್ತಾರೆ. ಬಟ್ ಅಲ್ಲಿಯೂ ಕೂಡ ಆ ಟೈಮಲ್ಲೂ ಕೂಡ ನಮ್ಮ ಆರ್ ಸಿ ಬಿಯಿಂದ ಮ್ಯಾಚ್ ಕೈ ಬಿಟ್ಟು ಹೋಯ್ತು ಅಂತಲೇ ಹೇಳ್ಬೋದು. ಎಲ್ಲಿಸ್ ಪೆರಿ ಅವರೆಲ್ಲ ಯಾವ ಥರ ಬೆಂಕಿ ಬ್ಯಾಟಿಂಗ್ ಆಡಿದರು. ಬಟ್ ಬಾಲರಿಂದ ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಚ್ ಕೈ ಜಾರಿ ಹೋಯ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಓವರಲ್ಲಿ ಒಂದು ಓವರ್ಗೆ 17 ರನ್ ಬೇಕಿರುತ್ತೆ. ಬಟ್ ಅವರು ಒಂದು ಓವರಲ್ಲಿ 9 ವಿಕೆಟ್ ಬಿದ್ದಿರುತ್ತೆ. 1 ವಿಕೆಟ್ ಇದ್ದರೆ ಆಲ್ಔಟ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಅದು ಕೂಡ ಆಗಲಿಲ್ಲ. ಅಲ್ಲಿ ಈಕ್ವಲ್ ಆಗಿ ಸೂಪರ್ ಓವರಲ್ಲಿ ಕೂಡ ಕೇವಲ 8 ರನ್ ಹೊಡೆದಿರ್ತಾರೆ. ಆ 8 ರನ್ ಕೂಡ ಹೊಡೆಯೋಕ್ಕಾಗಲಿಲ್ಲ. ಸ್ಮೃತಿ ಮಂದನ ಅವರು ಬ್ಯಾಟಿಂಗ್ ಹೋಗಿರ್ತಾರೆ. ಬಟ್ ಅವತ್ತು ಫಾರ್ಮಲ್ಲಿ ಇದ್ದಿದ್ದು ಎಲಿಸ್ ಪೆರಿ ಹಾಗೆ ಇನ್ನೊಬ್ಬರು ಪ್ಲೇಯರ್ ಇರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಆರ್ ಸಿ ಬಿ ಗುಜರಾತ್ ಜೈಂಟ್ಸ್ ನೋಡೋದಾದರೆ, ಗುಜರಾತ್ ಜೊತೆ ಮತ್ತೆ ಆದಾಗ ನಮ್ಮ ಆರ್ ಸಿ ಬಿ ಕೇವಲ 125 ರನ್ ಕಲೆ ಹಾಕುತ್ತೆ 20 ಓವರ್ಗೆ. ಬಟ್ ಗುಜರಾತ್ ಜೈಂಟ್ಸ್ ಆ ಸ್ಕೋರನ್ನು 16.3 ಓವರಲ್ಲಿ ಹೊಡೆದು ಗುಜರಾತ್ ಜೈಂಟ್ಸ್ ಮುಂದೆ ಹೋಗುತ್ತಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ 8ನೇ ತಾರೀಕಿದೆ ನಮ್ಮ ಮ್ಯಾಚ್. 8ರಲ್ಲಿ ಯು ಪಿ ವಾರಿಯರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೆ. ಈ ಮ್ಯಾಚ್ ಗೆಲ್ಲಲೇಬೇಕು. ಕ್ವಾಲಿಫೈ ಆಗಬೇಕಂದ್ರೆ ಈ ಮ್ಯಾಚ್ ಗೆಲ್ಲಲೇಬೇಕು. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 11 ಮಾರ್ಚ್ಗಿದೆ. ಇವೆರಡು ಮ್ಯಾಚ್ ಗೆದ್ದು ಅದರಲ್ಲಿ ಸ್ವಲ್ಪ ಮ್ಯಾಚ್ ಚೇಂಜ್ ಮಾಡೋದಾದರೆ ಇವರು ಜಲ್ದಿ ಮುಗಿಸ್ಬೇಕು. ಹಾಗೆ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಒಂದು ಹೆವಿ ರನ್ನ ಕಲೆ ಹಾಕ್ಬೇಕಂತಲೇ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ರನ್ಸ್ ಏನಾದರೂ ಕಡಿಮೆ ಆದರೆ ಇವರು ಇದರಲ್ಲಿ ಹೋಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಎಲ್ಲ ಈಕ್ವಲ್ ಆದವು ಅಂದರೆ ಯಾರ್ದು ನೆಟ್ ರನ್ ರೇಟ್ ಪ್ಲಸ್ಸಲ್ಲಿ ಇರುತ್ತಲ್ಲ ಆ ಟೀಮು ಮೇಲೆ ತೊಗೊಳ್ತಾರೆ. ನಮ್ಮ ಆರ್ ಸಿ ಬಿ ನೋಡಿ ಇವಾಗ ಎಷ್ಟು 4th ನಂಬರ್ ಇದೆ. ಬಟ್ ಟಾಪ್ 3ಯಲ್ಲಿ ಬರಬೇಕಾದ್ರೆ ಒಂದು ಹೆವಿ ರನ್ನಿಂದನೇ ಗೆಲ್ಬೇಕಂತ ಹೇಳ್ಬೋದು. ಯಾಕಂದರೆ ಅವೆಲ್ಲ ಪ್ಲಸ್ಸಲ್ಲಿದ್ದಾವೆ. ಅದರಲ್ಲಿ ನಮ್ಮ ಆರ್ ಸಿ ಬಿ ಇವಾಗ 2 ಮ್ಯಾಚ್ ಗೆಲ್ಲಬೇಕು. ಬಟ್ ಹೆವಿ ರನ್ನಿಂದ ಗೆಲ್ಲಬೇಕು. ಬಟ್ ಡಿಪೆಂಡ್ ಮಾಡೋದಾದರೆ ಜಲ್ದಿ ವಿಕೆಟ್ ಎತ್ತಿ ಆಲ್ಔಟ್ ಮಾಡ್ಬೇಕಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಸತತ 3 ಮ್ಯಾಚ್ ನೋಡಿ, ಕೈಯಲ್ಲಿರೋ ಗೆಲ್ಲೋ ಮ್ಯಾಚೇ 3 ಮ್ಯಾಚ್ ಹೋಗಿದ್ದಾವೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ನು ಈ 2 ಮ್ಯಾಚ್ ಮೇಲೆ ಒಂದು ಫುಲ್ ಕಾನ್ಸಂಟ್ರೇಟ್ ಮಾಡಿ ಒಂದು ಫಸ್ಟ್ ಬ್ಯಾಟಿಂಗ್ ಆಡಿದರೆ ರನ್ ಅಂತೂ ಹೆವಿ ಹಾಕಲೇಬೇಕು. ಯಾಕಂದರೆ ಇಲ್ಲ ಅಂದರೆ ನೆಟ್ ರನ್ ರೇಟು ಮೈನಸಲ್ಲೇ ಉಳಿಯುತ್ತೆ. ಮೈನಸಲ್ಲಿ ಉಳಿದ್ರೆ ಯಾವುದಾದ್ರೂ ಒಂದು ಟೀಮ್ ಸ್ಕೋರ್ ಈಕ್ವಲ್ ಆಗಿದ್ದು ನೆಟ್ ರನ್ ರೇಟ್ ಮೇಲೆ ಕಂಪೇರ್ ಮಾಡ್ತಾರೆ. ಸ್ಕ್ವೇರ್ 2 ಟೀಮ್ದು ಈಕ್ವಲ್ ಇತ್ತಂದರೆ ಆ ಟೈಮಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಹೊರಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಅದು ಆಗಬಾರ್ದು ಅಂದರೆ ನಮ್ಮ ಆರ್ ಸಿ ಬಿ ಟೀಮಿನ ಪ್ಲೇಯರ್ಗಳು ಮೊದಲಿಗೆ ಬ್ಯಾಟಿಂಗ್ ಆಡೋದಾದರೆ ಒಂದು ಹೆವಿ ರನ್ನ ಕಲೆ ಹಾಕಬೇಕು. ಬಟ್ ಜಲ್ದಿ ಅಪೋಸಿಟ್ ಟೀಮ್ ಪ್ಲೇಯರ್ಗಳನ್ನ ಜಲ್ದಿ ಆಲ್ಔಟ್ ಮಾಡಿದರೆ ಮಾತ್ರ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗೋಕ್ಕೆ ಸಾಧ್ಯ. ಹಾಗೆ ನೆಕ್ಸ್ಟ್ ಇನ್ನೂ 2 ಮ್ಯಾಚ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಸ್ಟಾರ್ಟಿಂಗ್ 2 ಮ್ಯಾಚ್ ನೋಡಿದರೆ ನಮ್ಮ ಆರ್ ಸಿ ಬಿ ಈ ಸತಿನೂ ನಮ್ಮದೇ ಕಪ್ ಅಂದ್ಕೊಂಡಿದ್ವಿ. ಬಟ್ ನೆಕ್ಸ್ಟ್ ನೋಡೋದಾದರೆ ಫುಲ್ ಕ್ಲೋಸಲ್ಲೇ ಬಂದು ಮ್ಯಾಚ್ಗಳು ಹೋಯ್ತು ಅಂತಲೇ ಹೇಳ್ಬೋದು. ಗೆಲ್ಲೋ ಮ್ಯಾಚ್ಗಳೆಲ್ಲ ನಮ್ಮ ಕಡೆ ಇದ್ದಿದ್ದು ಆಲ್ಮೋಸ್ಟ್ ಆಲ್ ಉಲ್ಟಾ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು. ಶ್ರೇಯಾಂಕ ಪಾಟೀಲ್ ಅವರು ಕೂಡ ಇಂಜುರಿ ಕಾರಣದಿಂದ ಅವರು ಬಂದಿಲ್ಲ ಬ್ಯಾಟಿಂಗ್ಗೆ, ಬಾಲಿಂಗ್ ಹಾಕೋಕ್ಕೆ ಬಂದಿಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಯಾವ ಥರ ಇರ್ತವೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.